ಶನೇಶ್ವರನ್ ನಂಬೋದು ಸರಿ, ಹೂ ಹಾಕೋದು ಒಳ್ಳೇದು. ಆದರೆ ಶನೇಶ್ವರನ ಹೆಸರು ಹೇಳ್ಕೊಂಡು ಬೇರೆ ಮನೆ ಹೆಣ್ಮಕ್ಳನ್ನ ಹಾಳು ಮಾಡೋದು ತಪ್ಪು ಕಣ. ಅದರ ಮಕ್ಕಳ ಸಿಕ್ಕವನಾಗಿರ್ಬೇಕಾದ್ರೇ ಸಿಕ್ಕಣ್ಣಲ್ಲಿ ದೊಡ್ಡ ಪ್ರಪಂಚ ನೋಡ್ಬಿಟ್ಟಿವಿ. ನಿನ್ನ ತ್ವಾಟದ ಮನೆಯಲ್ಲಿ ಅದು ಏಟ್ ಹೆಣ್ಮಕ್ಳು ಗಾಜಿನ ಬಳೆ ಚುರ್ಬಿಡು ಸಿಕ್ಕಿಲ್ಲ ನನಗೆ. ಮೂಟೆಗಟ್ಲೆ ಆಟ್ ಹೆಣ್ಣು ಮಕ್ಕಳು. ನೀನೇನ್ ಸಾಚ ಅಲ್ಲ ಬಿಡಲೆ ಹೆಣ್ಮಕ್ಳು ಇಸಿದಾಗೆ. ಅದೆಲ್ಲ ಒಂದು ಕಾಲದಲ್ಲಿ. ಇವಾಗ ಸುಖ ಇದೆಯಾ? ಚೆನ್ನಿ ತಂಟೆ ಹೋಗ್ಬೇಡ ಕಣೋ. ಚೆನ್ನಿ ತಾಯಿಲ್ ತಬ್ಲಿ ಬಸ್ಯ ನೀನ್ ತುಂಬಾ ನಂಬ್ಕೊಂಡವನೆ. ಅವನ್ನ ಇಟ್ಕೊಂಡು ಆಟ ಆಡ್ಬೇಡಕಲ್ಲ. ಮದುವೆ ಆದ್ಮ್ಯಾಕೆ ಎಲ್ಲ ಹೆಣ್ಮಕ್ಳು ಮಾನ ಮರುವಾದಿ ಬೆತ್ಲಾಗ್ತದೆ, ಬಯಲಾಗ್ತದೆ. ಕರಿಮಣಿ ಅನ್ನೋ ರಸೀದಿ ಇರುತ್ತೆ ಆಟೆಯ ಬಯಲಾಗಕ್ಕೆ ಬೆತ್ಲಾಗಕ್ಕೆ. ಚೆನ್ನಿ ತಂಟೆಗೆ ಏನಾರ ಹೋದ್ರೆ ನಿನ್ನ ಸುಟ್ಟಾಕ್ಬಿಡ್ತೀನಿ. ನನ್ನ ಬಗ್ಗೆ ನಿನಗೆ ಗೊತ್ತೈತೆ. ಇನ್ನು ಎಲ್ಲ ರಹಸ್ಯಗಳು ನನ್ನ ಎದೆಯಲ್ಲಿ. ನಾನು ಒಂದ್ಸಲ ಎದೆ ಬಿಚ್ಚಿದ್ರೆ ನೀನು ಊರಿಂದ ಹೊರಗೆ. ನೀವ್ ಬ್ಯಾರೆ ಜನ, ನಾವು ಬ್ಯಾರೆ ಜನ. ನಮ್ ಊಟ ನಿಮ್ಗೆ ಇಡಿಸ್ತದೋ ಇಲ್ವೋ ನಂಗೆ ಗೊತ್ತಿರೋಂಗ್ ಮಾಡಿದೀನಿ. ಇನ್ನು ನೋವಾಗ್ತದ ಕಲ್ ಬೀರಿದ್ದು. ಹೊಸ ಊರಲ್ವಾ, ನಡೆದಾಡಿದ್ದು ಆಯಾಸ, ಆಸ್ಪತ್ರೆಗೆ ಹೋಗ್ಬೇಕು. ಕೋಪದಲ್ಲಿ ಏನೋ ಅಂದೆ, ಬೇಜಾರು ಮಾಡ್ಕೋಬೇಡ್ವಿ ಮಗು. ಚಾಮುಂಡೇಶ್ವರಿ ಇದ್ದಾಳೆ, ಅಮ್ಮ ಇಲ್ಲ ಅಂತ ಯಾಕೆ ಅನ್ಕೊಳ್ತಿ? ಆ ಸಾಮುಂಡವ ಅವಳೆ ಅಂತಾನೆ ನಾವು ಬದುಕಿರೋದು. ಬಸ್ ಗೀಸ್ ಬರೋದೇ ಇಲ್ವೇನೆ ಚೆನ್ನಿ ನಿಮ್ಮೂರ್ಗೆ? ನದಿ ದಾಟ್ಬೇಕ್ರಾ? ನದಿ ದಾಟಿದ್ರೆ ಬಸ್ ಸಿಗ್ತದೆ ಮೈಸೂರ್ಗೆ. ಬೆಳಿಗ್ಗೆನೆ ಒಂದೈತೆ. ಏ ದೇವಿ, ಇಂಥ ದಿನ ನಂಗ ಜಾಕೆಟ್ ಐತಾ? ಹಳೇದು ಅರ್ಧೋಗಿದ್ರು ಪರವಾಗಿಲ್ಲ, ಕೊಡು, ನಾನು ಹಾಕತೀನಿ. ಬಸ್ ತಪ್ಪೋಯ್ತಲ್ಲ, ಬಟ್ಟೆಗಳಿದ್ದ ಬ್ಯಾಗು ಅದ್ರಲ್ಲೇ ಹೊರಟೋಯ್ತು. ಒಲಿ ಬಿಡು, ರೊಟ್ಟಿ ತಿನ್ನು. ನಿಮ್ಮಪ್ಪ ನಿನ್ನ ಮದುವೆ ಮಾಡ್ಬೇಕು ಅಂತಿದ್ದಾರೆ. ಅಪ್ಪಯ್ಯ ಹುಡ್ಕೋಗೊಂಡು ಅಪ್ಪಯ್ಯ ಅಂತಾನೆ ಇರ್ತಾನೆ. ನಂಗಂತ ಗಂಡ್ ಬ್ಯಾಡ. ಕೈಗುಗುರ್ ಬಣ್ಣ ಬಣ್ಣ ನೆಟ್ ಕೊಡ್ಸೋ ಹುಡ್ಗ ಬೇಕು ನಂಗೆ. ಅಪ್ಪಯ್ಯ ಕೇಳಕ್ಕಿಲ್ಲ ನನ್ ಮಾತ್ನ. ಅಯ್ಯ ತೆಗೀರಿ ಬಸವಣ್ಣರೇ, ಅದೆಷ್ಟೊಂದು ಬಿಡಿ ಸೇರ್ತೀರಿ, ಬಿಸಾಕ್ರಿ ಆ ಕಡೆಗೆ. ನೀವು ಬಿಡಿ ಸೇದೋದು ನಮ್ಮ ಎದೆ ಗೂಡಲ್ಲಿ ಹೊಗೆ ತುಂಬಿಕೊಳ್ಳುತ್ತೆ. ಅಯ್ಯ, ಏ ದೇವಿ ಎಲ್ಲೇ ಹೋಗಿದ್ದೆ? ಬೇಗ ನಡಿ, ನದಿ ದಾಟಿದ್ರೆ ಮೈಸೂರು ಬಸ್ಸು ಹೊರಡೋಣ. ಮುಖ ತೊಳ್ದಿ ಅಮ್ಮ? ಈ ಕಡೆನೆ ಬಸ್ಸೆಯವರು ವ್ಯವಸ್ಥೆ ಮಾಡಿದ್ರು. ಚೆನ್ನಿ ಅವ್ವ ಬಾಡ್ಲಿ ಬರ್ತೀವಿ ಕಂದ. ನೀನೊಬ್ಳು ಇಲ್ದೆ ಹೋಗಿದ್ದಿದ್ರೆ ನಾವು ರಾತ್ರಿ ಎಲ್ಲ ಯಾವುದೋ ಮರದ ಕೆಳಗಡೆ ಕಳಿಬೇಕಾಗಿರ್ತಿತ್ತು. ಉಪಕಾರ ಮಾಡಕ್ಕಂತ್ಲೇ ಅಲ್ವಾ ಈ ಜನ್ಮ. ನಿಮ್ಗೆ ಬುರ್ನೆ ಕಣ್ ಬರ್ಲಿ ಅಂತ ಸಾಮುಂಡವಂಗ್ ಕೇಳ್ಕೊತೀನಿ. ಚೆನ್ನಿ ಅದೇ ದೇವಿ. ಚೆನ್ನಿ ಬರ್ತೀನಿ, ಬಾ ಒಂದ್ಸಲ ದುರ್ಗಾಪುರಕ್ಕೆ. ಆ ಕಡೆ ದಡ ಮುಟ್ಸ್ಬಿಡಪ್ಪ. ಆದಾಡಕ ಒಂದೇ ಮನೆಯವರ 3 ಜನ? ಹೌದೌದು. ದಡ ದಾಟದ್ಮೇಲೆ ಬಸ್ ಇದೆಯಲ್ಲ ಮೈಸೂರಿಗೆ? ತೆಪ್ಪ ಇಳಿತಿದ್ದಂಗೆ ಬಸ್ ಸಿಗ್ತದೆ, ದಿನಕ್ಕೆ ಒಂದೇ ಬಸ್ಸು. ಸರಿ ಸರಿ ನಡಿ ಬಾ ಪಾರ್ವತಿ. ಬಸ್ ಹತ್ತಿದ್ಮೇಲೆ ಕಾಸು ಮಾಡ್ಬೇಕಿಲ್ವಾ? ಬರೀಗ ಏನಕ್ಕೆ ತಪ್ಪ ಹತ್ಬೇಡಿ. ಇಲ್ರಿ ಏನು ವಾಪಸ್ ಕೇಳೋದಿಲ್ಲ, ಬೇಗ ನಡಿ. ಕಾಸು ಮುಟ್ಟಕ್ಕಿಲ್ಲ ಅಂದ್ರೆ ಮುಟ್ಟಕ್ಕಿಲ್ಲ, ಪರಂಪರೆ ಐತೆ ಈ ತೆಪ್ಪದಿಂದ. 3 ಜನ ಇದೀರಿ, ತಲೆಗೆ ಅರ್ಧ ಸೇರ್ ರಾಗಿ ಕೊಡಿ, ಅಂದ್ರೆ 1.5 ಸೇರ್ ರಾಗಿ. ಆ ದಡಕ್ ಮುಟ್ಸೋ ಜವಾಬ್ದಾರಿ ನಂದು. ದೇವಿ